ತಗ್ಗಿಲಿ ಲಂಚ್ ಅಂದ್ರೆ ರಾತ್ರಿ ಸಾರಿ ಮಧ್ಯಾಹ್ನ ಊಟಕ್ಕೆ ಬಂದಿವಿ. ಹೌದು ತೋರಿಸ್ಬಾರ್ದ? ಓಕೆ ತೋರ್ಸಲ್ಲ. ನಮ್ಮ ಅತ್ತಿಗೆ ಹೇಳಿದಕ್ಕೆ ಈಜಾಡ್ಬೇಡ ಅಂತ ಅಂದಾರಂತೆ ನಮ್ಮ ಅತ್ತಿಗೆ. ಓಕೆ ಇಸ್ ಇಸ್ ಪರ್ಸನಲ್, ನಾವೇನು ಮಾತಾಡೋಕ್ಕಾಗ. B50 ಬರೋ ವರ್ಕರ್ ಸ್ವಲ್ಪ ಲೇಟ್ ಆಗ್ಬಿಡ್ತು, ಅದಕ್ಕೆ ಅವ್ನಿಗೆ ಹೆವಿ ಆತೇನು ಗೊತ್ತಿಲ್ಲ. ಮನೆಗೊಂದು ನ್ಯೂ ಡಿಶ್ ನಮ್ಮ ಮಮ್ಮಿಯವ್ರು ಮಾಡ್ಯಾರ. ವರ್ಷ ಮನಿ ಪೇಟ್ ಇರ್ತೈತಿ. ಎಸ್ ಈಗ ನಾವು ವೇಟಿಂಗ್ ಮಾಡಾಕತ್ತೀವಿ. ವೇಟಿಂಗ್ ಮಾಡ ವಾರನ ಕತೆ ನಿಮ್ಮ ಪ್ರೀತಿಯ ಕಿಚನ್ ಜೊತೆ ಯಾರ್ಯಾರಿಗೆ ಬೆಂಡ್ ಹತ್ತಾನೆ ಡ್ಯಾಶ್ 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 ಎಲ್ಲರೂ ಬಂದಿವಿ. ಗೈಸ್ ನೀವೇ ಥಿಂಕ್ ಮಾಡ್ರಿ, ಈ ಟೈಮ್ನ ಪಂಜಾಬಿ ಡಬ್ಬ, ಅದು ಹೈವೇದಾಗ ಹುಲಿ ಆನ್ ಇದ್ರಾಗ ಅದನ್ನ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ತಗ್ಗಿಲಿ. ನಾವು ಸ್ವಲ್ಪ ಚೇಂಜ್ ಆದಂಥ ಹೊರಗಡೆ ತಿನ್ನಕ್ಕೆ ಬಂದಿವಿ. ಲಂಚ್ ಅಂದರೆ ರಾತ್ರಿ ಸಾರಿ ಮಧ್ಯಾಹ್ನ ಊಟಕ್ಕೆ ಬಂದಿವಿ. ಇಲ್ಲಿ ಅಂದರೆ ಯಾವ್ದು ಶ್ರೀ ಆದಿ ಹೋಟೆಲ್ ಗೈಸ್. ವರುಣ್ ಇವತ್ತು ಸ್ವಲ್ಪ ಯೂನಿಕಾಗಿ ಐಟಮ್ನ ಆರ್ಡ್ರ್ ಮಾಡ್ಯಾನ. ನಂದು ನಾರ್ಮಲ್ ಗೈಸ್ ಗೋಬಿ ರೈಸ್ ಆರ್ಡ್ರ್ ಮಾಡೀನಿ. ಯಾಕಂದರೆ ಇದ್ರಾಗ ಇರೋ ಮೆನೋದಾಗ ನನಗೆ ಅದೇ ಚಲೋ. ಯಾಕಂದರೆ ಇವೆಲ್ಲ ನಾರ್ಮಲ್ ತಿನ್ನೋಕ್ಕಾಗಲ್ಲ. ನಮಗೆ ಸೈಡಿಗೆ ನಮಗೆ ವೆಜ್ ಪ್ರಕಾರ ಅಂದರೆ ಸ್ವಲ್ಪ ಪೀಸಸ್ ಇರ್ಬೋದು, ಅದಕ್ಕೆ ಸ್ವಲ್ಪ ಗೋಬಿ ರೈಸ್ ಇರಲಿ. ಸೊ ಫೈನಲಿ ನಾವು ನಮ್ಮ ಹೌದು ತೋರಿಸ್ಬಾರ್ದ? ಓಕೆ ತೋರಿಸಲ್ಲ. ಎಲ್ಲರೂ ಇವತ್ತು ನಾವು ಮೂವರು ವೀರು ಎದಕ್ಕೆ ಬರೋಲ್ಲ ಅಂದರೆ ಅದೇ ಅವರು ನಮ್ಮ ಅತ್ತಿಗೆ ಹೇಳಿದ್ದಕ್ಕೆ ಈಜಾಡ್ಬೇಡ ಅಂತ ಅಂದಾರಂತೆ ನಮ್ಮ ಅತ್ತಿಗೆ. ಓಕೆ ಇಸ್ ಇಸ್ ಪರ್ಸನಲ್, ನಾವೇನು ಮಾತಾಡೋಕ್ಕಾಗಲ್ಲ. ಈಗ ನಾವು ಈಜಾಡೋ ಟೈಮ್ ಗೈಸ್, ಈಗ ಮಧ್ಯಾಹ್ನ ಆಗಲಿಲ್ಲ, ವೀರು ಸಂಬಂಧ ಲೇಟ್ ಆಯ್ತು. ಈಗ ಈಜಾಡೋ ಟೈಮು. ಫಸ್ಟ್ ವರುಣ ಆಡ್ತಾನೆ, ಆಮೇಲೆ ಇವ, ಆಮೇಲೆ ನಾನು. ಅಜಯ್ ಒಂದು ಸ್ಮೈಲ್ ಮಾತಾಡ್ಲಿ ವೀರು, ಮೊಬೈಲ್ ಇಟ್ಕೊಳ್ಳೋದಲ್ಲ, ಮಾತಾಡೋ. ಬಾಟ್ ನಮ್ಮ ಮಕ್ಕಳು ಮುಂದೆ ಎಗರೆ ಏನ್ಲಿದ ಸಮಯ ಬಡ್ದಾಡ್ರಿ ಹಂಗೆ. ಪರ್ಫೆಕ್ಟ್ ಲಾಗ್ ಮಾಡಕ್ಕೆ ಆಗೋಲ್ದ್ರಿ. ಯಾಕಂದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಅಲ್ಲೆಲ್ಲ ಸ್ವಲ್ಪ. ಇವತ್ತೇನಾಯ್ತಂದ್ರೆ ಇವತ್ತು ಬೆಳಗ್ಗೆ ನಮ್ಮ ಹುಡುಗ ವರ್ಕರ್ ಬರಕ್ಕೆ ಆಗಲಿಲ್ಲ. ವರ್ಕರ್ ಅಂದ್ರೆ ನಮ್ಮ ಹುಡುಗ ಬರಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಸ್ವಲ್ಪ ಆರಾಮಿಲ್ಲ ಅಂತ. ಇನ್ನು ಅವ್ನು ಭಾಳ ಮಾಡಿಬಿಟ್ಟ. ಅಂದ್ರೆ B50 ಬರೋ ವರ್ಕರ್ ಸ್ವಲ್ಪ ಲೇಟ್ ಆಗ್ಬಿಡ್ತು, ಅದಕ್ಕೆ ಅವ್ನಿಗೆ ಹೆವಿ ಆತೇನು ಗೊತ್ತಿಲ್ಲ. ಅದಕ್ಕೆ ಆರಾಮ ಇಲ್ಲ ಅವಂಗ, ಅದಕ್ಕೆ ಹಂಗಾಗ್ಬಿಟ್ಟೈತೆ. ಈಗ ಮತ್ತೆ ಎಲ್ಲಿ ಹೋಗೋದು ಪ್ಲಾನ್ ಇಲ್ಲ. ಫಸ್ಟ್ ಹೋಗಿ ದೀಪ ಹಚ್ಬೇಕು ಇದಕ್ಕೆ ಶಾಪಿಗೆ. ಅದಕ್ಕೆ ಹೋಗೋದೈತೆ ಕೆಲಸ. ಫಸ್ಟ್ ಹೋಗೋಣ ಅಂತ ಹೇಳ್ಕೊಂತ ಲೆಟ್ಸ್ ಸಿಕ್ಕಿ ಫೈನಲಿ ಈಗ ಎಲ್ಲ ಸ್ವಲ್ಪ ರೆಸ್ಟ್ ಗೆಸ್ಟ್ ಎಲ್ಲ ಮಾಡಿ, ನೆಕ್ಸ್ಟ್ ಅಂದ್ರೆ ಐ ಥಿಂಕ್ ಸ್ವಲ್ಪ ಶಾಪಿಂಗ್ ಕ್ಯಾನ್ ಗಿನ್ ಎಕ್ಸೆಟ್ರಾ ತಂದು ಗೈಸ್ ಈಗ ಮನೆಗೊಂದು ನ್ಯೂ ಡಿಶ್ ನಮ್ಮ ಮಮ್ಮಿಯವ್ರು ಮಾಡ್ಯಾರ. ಇಟ್ ಈಸ್ ಕಾಲ್ಡ್ ಆಸ್ ಸ್ಯಾಂಡ್ವಿಚ್ ಗೈಸ್. ಸ್ಯಾಂಡ್ವಿಚ್ ಮಾಡ್ರೆ ಇದು ಈಗ ಟೇಸ್ಟ್ ನೋಡುವ ಸಮಯ ಗೈಸ್. ಈಗ ಎಸ್ ಈ ತರ ಐತೆ. ಸಿ ಈಗ ನೀವೇ ನೋಡಕತ್ತಿರಲ್ಲ, ಎಲ್ಲ ಸಾಮಾನು ತಗೊಂಡು ಇಟ್ಟಿವಿ. ಬಿಕಾಸ್ ಆಫ್ ನಾವು ದಸರಾಕ್ಕಿಂತ ದೀಪಾವಳಿ ಜೋರು ಗೈಸ್ ನಮ್ದು. ಅದಕ್ಕೆ ಈಗ ಇರ್ತಾರ ವರ್ಷ ನಮ್ದು ಮನಿ ಪೇಂಟ್ ಇರ್ತೈತಿ. ಈ ಕಡೆ ಪೂರ ಇದೆಲ್ಲ ಸ್ವಲ್ಪ ನಮ್ಮ ಐತೆ. ವರ್ಷ ಮನಿ ಪೇಂಟ್ ಇರ್ತೈತಿ. ಈ ಸಲ ಐತೆ ಬರ್ಬೇಕಾಯ್ತು, ಬರ್ಲಿಲ್ಲ ಅವರು ಪೇಂಟ್ ಅವರು. ಅದಕ್ಕೆ ಬರ್ತಾರ. ಇನ್ನ ಒಳ್ಳಿ ಹೊಸ ತಂದಿ ಗೈಸ್, ಅಲ್ಲೇ ಐತಿ. ಏನ್ ಇವ್ರು ಅವನು ಕೂಡ ಮಾಡಿಲ್ಲ. ಸಾಮಾನು ಏನೋ ಗೈಸ್ ನಮ್ಮ ಮನ್ಯಾಗ ತೋರಿಸ್ದಂಗೆಲ್ಲ ನೀವ ಮೆಂಟಲ್ ಆಗಿರ ಆತರ ಅನ್ನೋದು ಆಗ್ಯಾವ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅವನವನ್ನ ಅರ್ಥ ಆಗೋಲ್ಲ. ನಮ್ಮ ಮಮ್ಮಿನೂ ಫುಲ್ ಹೆವಿ ಕಾಲಾಗ ಬಿಸಿ ಅದಾರ ಗೈಸ್. ಇನ್ನೊಂದು ಹೇಳೋದು ಮರ್ತೆ. ನಮ್ದು ಇನ್ನೊಂದು ಆರ್ಡರ್ ಮಾಡಿದ್ದೆ ನಾನು. ಏನಂತಂದ್ರೆ ನಿಮಗೆ ಹೇಳಕ್ಕಾಗಲಿಲ್ಲ, ಬೀನ್ ಬ್ಯಾಗ್ ಗೈಸ್. ಬಿಕಾಸ್ ಆಫ್ ನನಗೆ ಬ್ಯಾಕ್ ಇದಕ್ಕೆ ಅಂದ್ರೆ ಬ್ಯಾಕ್ ಅಂದ್ರೆ ಜಾಸ್ತಿ ಪೇನ್ ಇರಲ್ಲ, ಭಾಳ ತನಕ ಕುಂತ ಎಡಿಟ್ ಗಿಟ್ ಮಾಡೋದಾಗ. ಅದಕ್ಕೆ ನನ್ಕಿಂತ ಮೇನ್ ನಮ್ಮ ಅಜ್ಜಿ ಗೈಸ್. ಅಂದ್ರೆ ನೆಲಕ್ಕೆ ಕುಂದ್ರಕ ಈಗ ಕುಂತಿರ್ತಾರ ನೋಡ್ರಿ, ಯಾವ ತರ ಕುಂತಿರ್ತಾರ ನಿಮ್ಗೆ ತೋರಿಸ್ತೀನಿ. ನೆಲಕ್ಕೆ ಕುಂತಿರ್ತಾರಲ್ಲ, ಹಿಂಗೆ ನೋಡಿ ಹೋಗ್ತೀವಿ. ಆ ಬೀನ್ ಬ್ಯಾಗ್ ಬಂದ್ರೆ ಎದ್ದಳಕ್ಕೂ ಈಸಿ ಆಗತ್ತೆ, ಕುಂತ್ರು ಆರಾಮ್ ಕಂಫರ್ಟೇಬಲ್ ಇರ್ತ. ಈ ತರ ಮತ್ತೆ ಹಿಂಗ್ ಮಗೊಂಡ್ಬಿಡ್ತಾರ. ಈಗ ಲೆಟ್ಸ್ ಈಗ ಅದನ್ನ ಆರ್ಡರ್ ಮಾಡಿವಿ. ಕಮ್ಮಿ ಸಸ್ತದ 400 ರೂಪಾಯಿ ಇರೋದು ನಮ್ಗೆ 1400 ಸಿಗ್ತದೆ ಗೈಸ್. ಈಗ ಅದನ್ನು ಬರ್ತಾ, ಅದನ್ನು ಇನ್ನೊಂದು ಬಹಳ ಲೇಟ್ ಗೈಸ್ ಅದು ಬರೋದು. 15 ಬರುತ್ತಾ. ಲೆಟ್ಸ್ ಅಲ್ಲಿ ಮಟ್ಟ ನೋಡುವ. ಗೈಸ್ ಈಗ ನಾವು ವೇಟಿಂಗ್ ಮಾಡಾಕತ್ತೀವಿ. ವೇಟಿಂಗ್ ಮಾಡ
ಈಗ ವೇಟಿಂಗ್ ಮಾಡಾಕತ್ತೀವಿ ಗೈಸ್. ಏನು ಬಿಗ್ ಬಾಸ್ ವಾರನ ಕತೆ ನಿಮ್ಮ ಪ್ರೀತಿಯ ಕಿಚ್ಚನ ಜೊತೆ ಅದಕ್ಕೆ ಕಾಯಕತಿ 9 ಗಂಟೆಗೆ ಐತೆ. ಯಾರ್ಯಾರಿಗೆ ಬೆಂಡ್ ಹತ್ತಾನೆ ಯಾರ್ಯಾರಿಗೆ ಅನ್ನೋದು ನೋಡೋದು ಬಹಳ ಕುತೂಹಲದಿಂದ ಕಾಯಕತ್ತೀವಿ. ನೋಡ್ಬೇಕು ಬರೀ ಒಂದು ಎಂಟ್ರಿ ನೋಡ್ತೀವಿ, 2 ಡ್ರೆಸ್ ಹಾಕೋಣ ನೋಡ್ತೀವಿ, ಆಮೇಲೆ ಯಾರು ಕ್ಲಾಸ್ ಕಿತ್ತನ ಅನ್ನೋದು ನೋಡ್ತೀವಿ. ನೋಡಾದ್ಮೇಲೆ ಆಮೇಲೆ ನೋಡವ ಕಾಯ ಕಾಯ ಹೇಳ್ಬ್ಯಾಡ್ವೆ ಹೇಳ ತಡಿಬೇ ನಾನು ಅಂತೀನಿ ಅಮ್ಮ ಫಸ್ಟ್ ನೀನು ಉಳ್ಕಿದ್ದೇಳಮ್ಮ. ಕಾಗೆ ಕಾಗೆ ಯಾರು ಬಂದ ತಂದ ತಡಿಯಮ್ಮ ಹೇಳಮ್ಮ ತಂದ ಹೇಳಮ್ಮ ಕರೆಕ್ಟ್ ತಂದ ಹೇಳಮ್ಮ ಹೇಳ್ದಾಣಿದ ವಿಡಿಯೋ ಅನ್ಕೊಳಮ್ಮ ಇಷ್ಟೊಂದು ಹೇಳಿ ಹೇಳಮ್ಮ ಜಲ್ ಹೇಳಮ್ಮ ಏನಂದ ಅಬ್ಬಾ ಇಷ್ಟತಾನ ಹೇಳಿ ಹೇಳಮ್ಮ ಜಲ್ ಹೇಳಮ್ಮ ಏನ್ ಹೇಳಮ್ಮ ಅಂಡೇದಂತ ಮುಂದ ಅಂಡೇದಂತ ಅಲ್ಲ ಅಂಡೇದಂತ ಇದೇ ಪೊಯ್ಯಮ್ಮನ ನಿಮ್ಮ ಸೊಸೆಯಾದಂತಹ ಅಣ್ಣಕ್ಕವರಿಗೆ ಹೇಳಿಸುವ ಸಮಯ. ಹೇಳ್ಮಿ ಇಲ್ಲಿ ನೋಡ್ಮಿ ಹೇಳ್ಮಿ ಹೇಳ್ಮಿ ಜಲ್ದಿ ಹೇಳ ಲಾಸ್ಟಿಗೆ ಹೋಗ್ಲಿ ನಾ ಹೇಳ್ಕೊಡ್ತೀನಿ ಸುಮ್ಮನೆ ಸೋನ್ ಅಷ್ಟೇ. ಫೈನಲಿ ಮತ್ತೆ ನಾರ್ಮಲ್ ರೆಗ್ಯುಲರ್ ಡ್ಯಾಶ್ 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 ಎಲ್ಲರೂ ಬಂದಿವಿ. ಡ್ಯಾಶ್ ಡ್ಯಾಶ್ ಕುಡಿದಿವಿ. ಡ್ಯಾಶ್ ಡ್ಯಾಶ್ ಇದೆ ನೀರು ಮಖದ ಕಡೆ ನೋಡಿದ್ರೆ ಗೊತ್ತಾಗತ್ತ ಎಲ್ಲ. ಮತ್ತೆ ಈಗ ಅಲ್ಲ ಮತ್ತೆ ಎಲ್ಲಿಗೆ ನೋಡವ ಅಲ್ಲ ವೀರ ಏನೋ ಇದು ಅಂದಿದ್ನಲ್ಲ ಏನೋ ಅಲ್ಲವಣ ಇದಲ್ಲಿ ಯಾವ್ದು ಟನಲ್ ಅಂತ ಇವತ್ತು ವೀರ ಏನದನ ಊಟ ಮಾಡಕ್ ಹೋಗ್ಬಿಟ್ಟು ಪಂಜಾಬಿ ಡಾಬಕ್ಕೆ ಹೋಗೋಣ. ಮತ್ತೆ ಅವ್ನು ಪಾರ್ಟಿ ಕೊಡ್ಸಕತ್ತಿಲ್ಲ ನಿಮ್ ದುಡ್ಡು ಅಂತ ಪಂಜಾಬಿ ಡಾಬಾ ನೀವು ಅಲ್ಲ ಗೈಸ್ ನೀವೇ ಥಿಂಕ್ ಮಾಡ್ರಿ ಈ ಟೈಮ್ನ ಪಂಜಾಬಿ ಡಾಬಾ ಅದು ಹೈವೇದಾಗ. ನಿಮಗೇನು ಅನ್ಸೈತಿ ನನ್ನ ಮಕ್ಕಳು ನಮ್ದೇನಿರಲ್ಲ ಎಲ್ಲ ದಣಿ. ನಾವು ಎಷ್ಟು ಒಳ್ಳೆ ಊಟ್ರ ಅಂದ್ರೆ ರಾತ್ರಿ ಹೊತ್ನಾಗ ಟೀ ಕುಡಿಯಕ್ಕೆ ಬರಬಾರ್ದು ಅನಿಸ್ತೈತೆ ಟೈರ್ಡ್ ಆಗಿರ್ತೀವಿ ಮಾಡಿ ಅಲ್ಲಿ ಬೆವ್ರು ನೋಡಿ ಇರಾಗ ಇನ್ನ ಬೆವರು ಸುರ ಜೀವನದಾಗ ಏನಿಲ್ಲ ಅಲ್ಲ ಇರೋ ನಮ್ ಕಷ್ಟ ಅರ್ಥ ಮಾಡ್ಕೋಬೇಕು ರೀ. ನೀನು ದೊಡ್ಡ ನಾಳೆ ಸ್ವಲ್ಪ ರಿಲೀಫ್ ಆಗ್ಬೇಕು. ಮನೆಗೆ ಹೋಗಿ ಮುಖಂಡ್ರೆ ಏನ್ ಅನ್ಸಲ್ಲ. ಇನ್ನು ಆಂಟಿಗೆ ತೋರ್ಸ್ ಫಸ್ಟ್ ಆಗಿ ಅದಕ್ಕೆ ಅದಿಲ್ಲೇ ವರ್ಣ ಬ್ಲ್ಯಾಕ್ ಆ್ಯಂಡ್ ಅಲ್ಲ ಸರ್ ರೆಡ್ ಆ್ಯಂಡ್ ಸಿಕ್ಕಾಬಿದ್ದ. ಈಗ ನಾನು ಮನೆಗೆ ಬಂದು ಊಟ ಆಯ್ತು. ಇನ್ನೊಂದೇನಂದರೆ 12 ಗಂಟೆ ಆಯಿತು. ನಮ್ಮ ಹುಲಿ ಆನ್ ಇದ್ರಾಗ ಅದನ್ನ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಗ ತೋರಿಸ್ಲಿ ಏನಾಗಲ್ಲ. ಎಸ್ ನಮ್ಮ ಪೃಥ್ವಿ ದೇಶಪಾಂಡೆ ಅವ್ರದ್ದು ಇವತ್ತು ಹುಟ್ಟು ಹಬ್ಬ ಗೈಸ್. ಹುಟ್ಟು ಹಬ್ಬ 12 ಗಂಟೆ ಆಯಿತು. ಕಾಲ್ ಮಾಡಿದ್ವಿ ಎಸ್ ಗೈಸ್. ಈಗ ನಾವು ಹೋಗಿ ಮುಕ್ಕೋಣ. ಐ ಥಿಂಕ್ ನೀವು ಎಲ್ಲರೂ ಊಟ ಮಾಡಿರಿ ಅಂತ ಅನ್ಕೊಂಡು ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.